ಅದು ನಿನ್ನೆ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅಬ್ಬರಿಸಿದ ವಿಚಾರದ ಸುದ್ದಿ. ನಿನ್ನೆ ರಾಹುಲ್ ಗಾಂಧಿ ಹಾಗಾದ್ರೆ ಇವತ್ತು ಮೋದಿ ಭಾಷಣ ಮಾಡ್ತಾರೆ. ಎಸ್, ನಿನ್ನೆ ಬಿಜೆಪಿಯ ವಿರುದ್ಧ ಅಬ್ಬರಿಸಿದ್ರು ರಾಹುಲ್ ಗಾಂಧಿ. 18ನೇ ಲೋಕಸಭೆಯಲ್ಲಿ ವಿಪಕ್ಷ ನಾಯಕನಾಗಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮಾತನಾಡಿದ್ರು. ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ಅಬ್ಬರಿಸಿದ್ರು ರಾಹುಲ್ ಗಾಂಧಿ. ಇವತ್ತು ವಿಪಕ್ಷ ನಾಯಕನಿಗೆ ಕೌಂಟರ್ ಕೊಡ್ತಾರಾ ಮೋದಿ? ಹಾಗಾಗಿ ಮಣಿಪುರ ಅಯೋಧ್ಯೆ ಮಂದಿರದ ಕುರಿತಾಗಿ ರಾಹುಲ್ ಪ್ರಸ್ತಾಪ ಮಾಡಿದ್ರು. ಇವತ್ತು ಸಂಜೆ 4 ಗಂಟೆಗೆ ಸದನದಲ್ಲಿ ನರೇಂದ್ರ ಮೋದಿ ಅವರು ಭಾಷಣ ಮಾಡಲಿದ್ದಾರೆ. ಮೋದಿ ಬಿಜೆಪಿ ಆರ್ಎಸ್ಎಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಂತಹ ರಾಹುಲ್ಗೆ ಉತ್ತರವನ್ನ ಕೊಡ್ತಾರೆ. ರಾಷ್ಟ್ರಪತಿಗಳ ಭಾಷಣದ ಮೇಲಿನ ವಂದನಾ ನಿರ್ಣಯ, ರಾಹುಲ್ ಗಾಂಧಿ ಆರೋಪಗಳಿಗೆ ಹಾಗಾದ್ರೆ ಮೋದಿ ಏನ್ ಹೇಳ್ತಾರೆ? 18ನೇ ಲೋಕಸಭೆಯಲ್ಲಿ ಮೊದಲ ಭಾಷಣ ಮಾಡಲಿರುವ ಪ್ರಧಾನಿ ನರೇಂದ್ರ ಮೋದಿ. ನಿನ್ನೆ ರಾಹುಲ್ ಗಾಂಧಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಂಸತ್ನಲ್ಲಿ ಒಂದ್ ಕಡೆ ಗಲಾಟೆ ಆಗತ್ತೆ, ಗದ್ದಲ ಆಗುತ್ತೆ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸದನದಲ್ಲಿ 2 ಬಾರಿ ಎದ್ದು ನಿಂತು ತಿರುಗೇಟು ಕೊಡುವಂತಹ ಪ್ರಯತ್ನವೂ ಕೂಡ ನಡೆಯುತ್ತೆ. ಇವತ್ತು 4 ಗಂಟೆಗೆ ಸದನವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣವನ್ನ ಮಾಡ್ತಾರೆ. ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ಇದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಆರೋಪಗಳಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಉತ್ತರವನ್ನ ನೀಡುವ ನಿರೀಕ್ಷೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿನ್ನೆ ನಾವು ನೋಡಿದ್ವಿ ಸದನದಲ್ಲಿ ಪ್ರತಿಪಕ್ಷ ನಾಯಕನಾದ ನಂತರ ರಾಹುಲ್ ಗಾಂಧಿ ಅವರ ಮೊದಲ ಭಾಷಣ ಬಹಳ ಅಗ್ರೆಸಿವ್ ಆಗಿದ್ರು, ಅಬ್ಬರಿಸಿದ್ರು ಮೋದಿ ವಿರುದ್ಧ, ಬಿಜೆಪಿ ವಿರುದ್ಧ, ಆರ್ಎಸ್ಎಸ್ ವಿರುದ್ಧ. ಸೊ ಅದೆಲ್ಲದಕ್ಕೂ ಕೂಡ ಇವತ್ತು ಉತ್ತರ ಸಿಗುತ್ತಾ? ಮೋದಿ ಅವರು ತಮ್ಮ ಭಾಷಣದಲ್ಲಿ ಎಲ್ಲವನ್ನು ಪ್ರಸ್ತಾಪ ಮಾಡಬಹುದಾ? ಸಿಕ್ಕೇ ಸಿಗುತ್ತೆ, ಅದರಲ್ಲಿ ನೋ ಡೌಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಹಿಂದುತ್ವ ಅಥವಾ ಹಿಂದೂ ಅನ್ನುವಂತಹ ಒಂದು ಪದವನ್ನ ಇಟ್ಕೊಂಡು ಬಿಜೆಪಿ, ಮೋದಿ, ಆರ್ಎಸ್ಎಸ್ ಎಲ್ಲ ವಿಚಾರಗಳನ್ನ ಒಮ್ಮೆಲೆ ಕೆದಕಿದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ನೀಡುವಂತ ಪ್ರಯತ್ನ ಬಿಜೆಪಿ ಕಡೆಯಿಂದ ಆಗಿಯೇ ಆಗುತ್ತೆ. ಕಳೆದ 10 ವರ್ಷಗಳಲ್ಲೂ ಕೂಡ ನಾವು ನೋಡಿದಂತ ಸಂದರ್ಭದಲ್ಲಿ ಈ ವಿಚಾರಗಳಲ್ಲಿ ಯಾವ ಕಾರಣಕ್ಕೂ ಕೂಡ ರಾಜಿ ಆಗಿಲ್ಲ. ಆರ್ಎಸ್ಎಸ್ ಬಗ್ಗೆ ಒಂದೇ ಒಂದು ಮಾತಾಡಿದ್ರು ಕೂಡ ಮಿನಿಮಮ್ 10 ಜನ ಅದಕ್ಕೆ ರಿಪ್ಲೈ ಕೊಡ್ತಾರೆ, 10 ಜನ ಎದ್ದು ನಿಂತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅಂತ ಹೊತ್ತಲ್ಲಿ ಇವತ್ತು ಸಿಗುತ್ತಾ ಅನ್ನುವಂಥದ್ದು ಇದೆಯಲ್ಲ, ಅದು ಪಕ್ಕ ಅಂತಾನೆ ಹೇಳ್ಬೋದು. ಸಿಕ್ಕೇ ಸಿಗುತ್ತೆ. ಅಂತದ್ದೇ ಉತ್ತರ, ಅಂತದ್ದೇ ಅಬ್ಬರದ ಭಾಷಣ ಮೋದಿ ಅವರ ಕಡೆಯಿಂದಲೂ ಕೂಡ ಇರುತ್ತೆ. ಆದ್ರೆ ಕೆಲವು ಪ್ರಮುಖ ವಿಚಾರಗಳನ್ನ ಎತ್ತಿದ್ದಾರೆ. ಆ ವಿಚಾರಗಳಿಗೆ ಯಾವ ರೀತಿಯ ಪ್ರತಿಕ್ರಿಯೆ ಮೋದಿ ಅವರಿಂದ ಇರುತ್ತೆ ಅನ್ನುವಂಥದ್ದು ಬಹಳ ಎಲ್ಲರಿಗೂ ಕೂಡ ಇರುವಂತಹ ಕುತೂಹಲ. ಹಿಂದೂ ಅಥವಾ ಬಿಜೆಪಿ ಅಥವಾ ಆರ್ಎಸ್ಎಸ್ ವಿಚಾರವನ್ನ ಒಂದ್ ತಡೆಗೆ ಇಟ್ರೆ ಉಳಿದಂತೆ ಎತ್ತಿರುವಂತಹ ಪ್ರಶ್ನೆಗಳಿಗೆ ಮಣಿಪುರದ ವಿಚಾರ ಇರ್ಬೋದು, ಅದೇ ರೀತಿ ನೀಟ್ ವಿಚಾರ ಇರ್ಬೋದು, ಅಯೋಧ್ಯೆ ವಿಚಾರ ಇರ್ಬೋದು, ಇದಕ್ಕೆಲ್ಲ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ ಅನ್ನುವಂಥದ್ದು. ಯಾಕೆಂದ್ರೆ ಅಯೋಧ್ಯೆ ವಿಚಾರದಲ್ಲಿ ಅಲ್ಲಿನ ಫಲಿತಾಂಶ ಉಲ್ಟಾ ಆಗಿದೆ ಅನ್ನುವಂಥದ್ದು ಬಹಳ ಸ್ವಾರಸ್ಯಕರವಾಗಿ ರಾಹುಲ್ ಗಾಂಧಿ ಅವರು ಬಿಡಿಸಿಟ್ರು. ಅದೇ ರೀತಿ ಅಲ್ಲಿ ಆಗಿರುವಂತಹ ಕಥೆಗಳು, ಘಟನೆಗಳನ್ನ ಹೇಳಿದ್ರು. ಮತ್ತೆ ಅಗ್ನಿವೀರ್ ಬಗ್ಗೆ ಒಂದಷ್ಟು ಸ್ಪಷ್ಟನೆ ಅಂತೂ ಸಿಕ್ಕಿದೆ. ಅದನ್ನ ಹೊರತಾಗಿ ಇವತ್ತು ಇನ್ನೊಂದಷ್ಟು ಸ್ಪಷ್ಟನೆ ಸಿಗುವಂತ ಸಾಧ್ಯತೆ ಇದೆ. ಹಾಗಾಗಿ ಇದರ ಬಗ್ಗೆಯೂ ಕೂಡ ಇದರ ಬಗ್ಗೆಯೂ ಕೂಡ ಒಂದಷ್ಟು ವಿವರಣೆ, ಮಾತುಕತೆ ಇದ್ದೇ ಇರುತ್ತೆ. ಅದಕ್ಕೆ ಪ್ರತ್ಯುತ್ತರವಂತೂ ಇದ್ದೇ ಇರುತ್ತೆ. ಅದರ ಜೊತೆಗೆ ಏನು ಅಂತ ಅಂದ್ರೆ ನೀಟ್ ಎಕ್ಸಾಮ್ ಬಗ್ಗೆ ಅದು ಇಡೀ ದೇಶದ ಜನರು ಕಾಯ್ತಾ ಇದ್ದಾರೆ, ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ. ಪ್ರಧಾನಿಗಳು ಏನು ಉತ್ತರ ಕೊಡಬಹುದು ಅನ್ನುವಂಥದ್ದು. ಕೇವಲ ತನಿಖೆಗೆ ಆದೇಶಿಸಿದ್ದೇವೆ, ಅದು ನೋಡ್ಕೊಳ್ಳುತ್ತೆ ತನಿಖಾ ವಿಭಾಗ ಅಂತ ಹೇಳಿ ಸುಮ್ಮನಾಗ್ತಾರೋ, ಅಥವಾ
ಮುಂದೆ ಇಂಥದ್ದು ನಡೆದಂಗೆ ನಾವು ಬೇರೆ ರೀತಿಯಾದಂತಹ ಟ್ಯಾಂಪರೇ ಆಗದ ರೀತಿಯಾದಂತಹ ಎಕ್ಸಾಮ್ ಅನ್ನ ತರ್ತೇವೆ ಅಂತ ಹೇಳ್ತಾರೋ ಅನ್ನುವಂತ ಕುತೂಹಲಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರುವಂತದ್ದು. ಕಾರಣ ಇಷ್ಟೇ, ನಿನ್ನೆ ರಾಹುಲ್ ಗಾಂಧಿ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿದ್ರು, ಕಳೆದ 7-8 ವರ್ಷಗಳಲ್ಲಿ 70 ಬಾರಿ ಪೇಪರ್ ಲೀಕ್ ಆಗಿರುವಂತದ್ದು ಅನ್ನುವಂಥದ್ದು. ಸೊ ಹಾಗಾಗಿ ಇದು ಒಂದು ರೀತಿಯಲ್ಲಿ ಮುಜುಗರದ ಸಂಗತಿಯೇ, ಸರ್ಕಾರಕ್ಕೆ ಬಹಳಷ್ಟು ಮುಜುಗರವನ್ನ ತಂದೊಡ್ಡಿರುವಂತದ್ದು. ಅದರ ಜೊತೆಯಲ್ಲಿ ಮಣಿಪುರದ ವಿಚಾರಕ್ಕೂ ಕೂಡ ಅಷ್ಟೇ, ಇದು ಒಂದು ಭಾರತದ ಭಾಗವಲ್ವಾ ಅನ್ನುವಂತ ಪ್ರಶ್ನೆಯನ್ನ ಎತ್ತಿದ್ರು. ಅದಕ್ಕೂ ಕೂಡ ಜೊತೆಗೆ ಅಲ್ಲಿಗೆ ಪ್ರಧಾನಿ ಅಂತೂ ಹೋಗಿಲ್ಲ, ಆದ್ರೆ ಗೃಹ ಸಚಿವರಾದ್ರೂ ಹೋಗ್ಬೇಕಾಗಿತ್ತಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ಬಿಜೆಪಿಯಿಂದ ಈ ತನಕವೂ ಕೂಡ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಹಾಗಾಗಿ ಇಂತಹ ವಿಚಾರಗಳ ಬಗ್ಗೆ ಏನು ಉತ್ತರ ಕೊಡ್ತಾರೆ ಮೋದಿ ಅವರು ಅನ್ನುವಂತ ಕುತೂಹಲ ಎಲ್ಲರಲ್ಲೂ ಉಳಿದಿರುವಂತದ್ದು. ಹೆಚ್ಚು ಕಡಿಮೆ 4ರಿಂದ 5 ಗಂಟೆಯ ಹೊತ್ತಿಗೆ ಮೋದಿ ಅವರು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಮೇಲೆ ಭಾಷಣವನ್ನ ಮಾಡಲಿದ್ದಾರೆ. ಆ ಒಂದು ಕ್ಷಣಕ್ಕೆ, ಆ ಒಂದು ಕುತೂಹಲಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ವೀಣಾ. ಎಸ್, ಒಂದಂತೂ ನಿಜ ಮಂಜು, ಎಲ್ಲರ ಚಿತ್ತ ಇವತ್ತು ಸಂಜೆ 4 ಗಂಟೆ ಮೋದಿ ಅವರ ಭಾಷಣದತ್ತ ಅನ್ನುವಂಥದ್ದು ಕ್ಲಿಯರ್. ನಾವು ಪ್ರತಿ ಬಾರಿಯೂ ಕೂಡ ಮಾತನಾಡ್ತೀವಿ, ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯದಲ್ಲಿ ಪ್ರಬಲವಾದಂತಹ ಆಡಳಿತ ಪಕ್ಷ ಇದ್ದಾಗ ಅದಕ್ಕೆ ಟಕ್ಕರ್ ಕೊಡೋದಿಕ್ಕೆ, ಅದು ಎಡುವುದಂತಹ ಸಂದರ್ಭದಲ್ಲಿ ಅದನ್ನ ತಿದ್ದೋದಿಕ್ಕೆ ಪ್ರಬಲವಾದಂತಹ ಪ್ರತಿಪಕ್ಷವೂ ಕೂಡ ಬೇಕು ಅಂತ. ಸೊ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಾಧನೆ, ಕಾಂಗ್ರೆಸ್ನ ಸಂಖ್ಯಾಬಲ, ಸೊ ರಾಹುಲ್ ಗಾಂಧಿ ಅವರನ್ನ ಇಷ್ಟು ಅಗ್ರೆಷನ್ ಮಾಡಿರುವಂಥದ್ದ, ಇಷ್ಟು ಪ್ರಬಲವಾಗಿ ಸದನದಲ್ಲಿ ಅಬ್ಬರಿಸೋದಕ್ಕೆ ಕಾರಣನ? ಒಂದು ಫಲಿತಾಂಶ, ಎರಡನೇದು ನಾಯಕ. ಯಾರು ಆಗ್ತಾರೆ ಅನ್ನುವಂಥದ್ದು ಅವರ ವರ್ಚಸ್ಸಿನ ಮೇಲೆ ಹೋಗುವಂಥದ್ದು. ಈ ತನಕ ಇದ್ದಂತಹ ಅಧೀರ್ ರಂಜನ್ ಚೌಧರಿ ಅವರು ಮಾತನಾಡುವ ಶೈಲಿ, ಅವರು ತೆಗೆದುಕೊಂಡು ಬರುವಂತಹ ವಿಚಾರ, ಅವರು ಪ್ರಸ್ತಾಪ ಮಾಡುವಂಥದ್ದು, ಒಂದು ರೀತಿಯಲ್ಲಿ ಕಾಂಗ್ರೆಸ್ ಈವನ್ ವಿರೋಧ ಪಕ್ಷದ ನಾಯಕದ ಸ್ಥಾನಕ್ಕೂ ಕೂಡ ಪಡೆದಿರ್ಲಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಅವರಿಗೆ ಸಿಗ್ತಾ ಇದ್ದಂತಹ ಸಮಯ, ಅವರು ಹೇಳ್ತಾ ಇದ್ದಂತಹ ಮಾತು, ಅಭಿಪ್ರಾಯ ಇವೆಲ್ಲಕ್ಕೂ ಕೂಡ ಒಂದು ರೀತಿಯಲ್ಲಿ ಬೇಕೋ ಬೇಡವೋ ಅನ್ನುವಂತ ರೀತಿಯಲ್ಲೇ ಆಡಳಿತ ಪಕ್ಷ ಬಿಜೆಪಿಯಿಂದಲೂ ಕೂಡ ಉತ್ತರ ಸಿಗ್ತಾ ಇತ್ತು. ಆದ್ರೆ ಈ ಬಾರಿ ಹಂಗಿಲ್ಲ, ಅಷ್ಟು ಈಸಿಯಾಗಿ ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಈಸಿಯಾಗಿ ಉತ್ತರವನ್ನ ಹೇಳದೆ ನುಣುಚಿಕೊಳ್ಳಲಿಕ್ಕೂ ಕೂಡ ಆಗೋದಿಲ್ಲ ಆಡಳಿತ ಪಕ್ಷಕ್ಕೆ. ನಿನ್ನೆಯೇ ನಾವು ನೋಡಿದ್ವಿ, 2 ಬಾರಿ ಅಂದ್ರೆ ಈ ತನಕ 10 ವರ್ಷಗಳಲ್ಲಿ ಮೋದಿ ಅವರು ಈ ರೀತಿ ಮಧ್ಯ ಪ್ರವೇಶ ಮಾಡಿ ಉತ್ತರವನ್ನ ನೀಡಿರ್ಲಿಲ್ಲ. ಎಲ್ಲವರೆಗೂ ಕೂಡ ಯಾರು ಹೇಳಿದ್ರು ಕೂಡ ಕೇಳಿಸ್ಕೊಂಡು ಅಂತಿಮವಾಗಿ ಅವರ ಉತ್ತರದಲ್ಲಿ ಎಲ್ಲದಕ್ಕೂ ಕೂಡ ಪ್ರಸ್ತಾಪವನ್ನ ಮಾಡ್ತಾ ಇದ್ರು. ಆದ್ರೆ ನಿನ್ನೆ 2 ಬಾರಿ ಅವ್ರಿಗೆ ಎದ್ದು ರಿಯಾಕ್ಷನ್ ಕೊಟ್ಟಿದ್ದು ಕೂಡ ನಾವೆಲ್ಲ ನೋಡಿದ್ವಿ. ಅದೇ ರೀತಿ ಇವತ್ತು ಬಹಳ ಮುಖ್ಯವಾಗಿ ಇರುವಂತದ್ದು, ವಿರೋಧ ಪಕ್ಷದ ನಾಯಕರಾಗಿ ಅಂದ್ರೆ ರಾಹುಲ್ ಗಾಂಧಿ ಆಯ್ಕೆ ಆಯಿತು, ಜೊತೆಗೆ ಅದಕ್ಕೆ ಒಂದಷ್ಟು ಫಲಿತಾಂಶ ಬೂಸ್ಟ್ ಕೊಡ್ತು. 100ರ ಸಂಖ್ಯೆ ಯಾವಾಗ ಬಂತೋ ಅವಾಗ ಆಟೋಮೆಟಿಕಲಿ ವಿರೋಧ ಪಕ್ಷವು ಕೂಡ ಸ್ಟ್ರಾಂಗ್ ಆಗಿ ನಾವು ಪ್ರತಿಪಾದಿಸಬೇಕು ನಮ್ಮ ವಿಚಾರಗಳನ್ನ ಅನ್ನುವಂತ ರೀತಿಯಲ್ಲೇ ವರ್ತಿಸ್ತಾರೆ, ಮತ್ತೆ ಅದೇ ರೀತಿಯಲ್ಲಿ ತಯಾರಿಯಾಗಿ ಕೂಡ ಬರ್ತಾರೆ. ಅದೇ ಹಿನ್ನೆಲೆಯಲ್ಲಿ ಮೊದಲ ಭಾಷಣ ಕೂಡ ರಾಹುಲ್ ಗಾಂಧಿ ಅವರದು ನಿನ್ನೆ. ಹಾಗಾಗಿ ಅವರು ಅಬ್ಬರಿಸಿದ್ರು, ಅದಕ್ಕೊಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡ್ ಬಂದಿದ್ರು. ಕಳೆದ 7-8 ತಿಂಗಳ ಇಂದ ನಡೆದಿರ್ತಕ್ಕಂತ ಎಲ್ಲ ಘಟನೆಗಳನ್ನ ಕೂಡ ಉಲ್ಲೇಖ ಮಾಡುವಂತ ಪ್ರಯತ್ನ ಮಾಡಿದ್ರು. ಪ್ರತಿ ಮಾತಿನಲ್ಲೂ ಕೂಡ ಆಡಳಿತ ಪಕ್ಷವನ್ನು ಚುಚ್ಚುವಂತ ಕೆಲಸವೂ ಕೂಡ ಆಗ್ತಾ ಇತ್ತು. ಅವರ ಮಾತಿನಲ್ಲಿ ನಾವು ನೋಡ್ತಾ ಇದ್ವಿ, ಒಂದೊಂದು ಮಾತು ಅಥವಾ ಸೆಂಟೆನ್ಸ್ ಆದ್ಮೇಲೆ ಸುಮ್ನೆ ನಿಂತು ಬಿಡ್ತಾ ಇದ್ರು. ಯಾಕಂದ್ರೆ ಹಿಂದೆ ಏನು ಸಂಸದರು ಇರ್ತಾ ಇದ್ರಲ್ಲ, ಇಲ್ಲ ಒಂದು ಶೇಮ್ ಅನ್ನುವಂತ ಪದಗಳು ಕೇಳಿ ಬರ್ತಾ ಇತ್ತು, ಅಥವಾ ಸರ್ಕಾರಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಕೂಗಾಟ ಕೂಡ ಆಗ್ತಾ ಇತ್ತು. ಮತ್ತೆ ರಾಹುಲ್ಗೆ ಘೋಷಣೆಗಳು ಕೂಡ, ರಾಹುಲ್ ಪರವಾಗಿ ಘೋಷಣೆಗಳು ಕೂಡ ನಿನ್ನೆ ಕೂಗಿದ್ದನ್ನ ನಾವು ನೋಡಿದ್ವಿ. ಹಾಗಾಗಿ ಒಂದು ಪಕ್ಷಕ್ಕೆ ಫಲಿತಾಂಶ ಬೂಸ್ಟ್ ಕೊಡುತ್ತೆ, ಅದೇ ರೀತಿ ನಾಯಕ ಯಾರಾಗ್ತಾರೆ ಅನ್ನುವಂಥದ್ದು ಇನ್ನಷ್ಟು ಬೂಸ್ಟ್ ಕೊಡುವಂತದ್ದು. ಹಾಗಾಗಿ ಎರಡೂ ಕೂಡ ಈ ಸಾರಿ ರಾಹುಲ್ ಗಾಂಧಿ ಅವರಿಗೆ ಸಿಕ್ಕಿದೆ. ಹಾಗಾಗಿ ಅಬ್ಬರಿಸೋದ್ರಲ್ಲಿ 2 ಮಾತಿಲ್ಲ ಅಂತ ಹೇಳ್ಬೋದು. ವೀಣಾ, ಥ್ಯಾಂಕ್ ಯು ಸೋ ಮಚ್ ಮಂಜು, ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.